ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆ. ಅನಂತು. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ 7 ಮತ್ತು 8. ನಮಸ್ತಮಸ್ತಭೂತಾನಾಂ ಆದಿಭೂತಾಯ ಭೂಭೃತೆ ಅನೇಕರೂಪರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಸಮಸ್ತ ಭೂತಾನಾಂ, ಇಡೀ ಜೀವ ಜಗತ್ತಿನ ಮೂಲ ಕಾರಣನು, ಈ ವಿಶ್ವವನ್ನು ಸೃಷ್ಟಿಸಿ ಪೋಷಣೆ ಮಾಡಿ ಅನೇಕ ರೂಪಗಳಲ್ಲಿ ವ್ಯಕ್ತವಾಗುವ ಸರ್ವವ್ಯಾಪಿ ಶ್ರೀ ಮಹಾವಿಷ್ಣುವಿಗೆ, ಸಕಲ ಶಕ್ತಿಗಳ ಮೂಲ ಸ್ವರೂಪವಾದ ಪರಮಾತ್ಮನಿಗೆ ನಾನು ನಮಸ್ಕರಿಸುತ್ತೇನೆ. ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನ್ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ವೈಶಂಪಾಯನ ಉವಾಚ ಅಂದರೆ ವೈಶಂಪಾಯನರು ಹೇಳಿದರು. ಯಾರು ಈ ವೈಶಂಪಾಯನರು? ಯಾರಿಗೆ ಹೇಳಿದರು ಮತ್ತು ಏನನ್ನು ಹೇಳಿದರು? ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳುವ ಮೊದಲು ಈ ಸನ್ನಿವೇಶದ ಸ್ವಲ್ಪ ಹಿನ್ನೆಲೆಯನ್ನು ನೋಡೋಣ ಬನ್ನಿ. ಕುರುಕ್ಷೇತ್ರ ಯುದ್ಧ ಸಂಪೂರ್ಣ ಮುಗಿದಿತ್ತು. ಕೌರವರು ಸರ್ವನಾಶ ಆಗಿದ್ದರು. ಮಹಾಭಾರತ ಯುದ್ಧದಲ್ಲಿ ಅಪಾರವಾದ ನಷ್ಟಗಳು, ಜೀವಹಾನಿಗಳು ಉಂಟಾಗಿತ್ತು. ಮಹಾಭಾರತದ ವ್ಯಾಖ್ಯಾನಕಾರರ ಪ್ರಕಾರ ಸುಮಾರು 18 ಅಕ್ಷೋಹಿಣಿ ಸೈನ್ಯಗಳು ಸಂಪೂರ್ಣ ನಾಶ ಆಗಿತ್ತು. ಒಂದು ಅಕ್ಷೋಹಿಣಿ ಸೈನ್ಯ ಅಂದರೆ 21,870 ರಥಗಳು, 21,870 ಆನೆಗಳು, 65,610 ಕುದುರೆಗಳು, 1,09,350 ಕಾಲಾಳು ಸೈನ್ಯಗಳು. ಇಂತಹ ಸೈನ್ಯದ ಗುಂಪುಗಳು 18 ಇದ್ದವು. ಬೆಟಾಲಿಯನ್ ಅಂತ ಹೇಳ್ತೀವಲ್ಲ ನಾವು, ಅದು. ಆ 18 ಅಕ್ಷೋಹಿಣಿ ಸೈನ್ಯ ಸಂಪೂರ್ಣ ನಾಶ ಆಗಿತ್ತು. ಅಂದಾಜಿನ ಪ್ರಕಾರ ಮಹಾಭಾರತ ಯುದ್ಧದಲ್ಲಿ 39 ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದರು. ಈ ಅಪಾರ ಜೀವಹಾನಿಯಿಂದ ಧರ್ಮರಾಜ ಚಕ್ರವರ್ತಿಯಾಗಿದ್ದರೂ ಕೂಡ ಕಂಗೆಟ್ಟು ಹೋಗಿದ್ದ, ದುಃಖಿತನಾಗಿದ್ದ. ಧರ್ಮ ಅಧರ್ಮಗಳ ಸೂಕ್ಷ್ಮಗಳ ಬಗ್ಗೆ ಸಂದೇಹಗಳು ಮನಸ್ಸಲ್ಲಿ ಕಾಡುತ್ತಾ ಇತ್ತು. ಇಂತಹ ಮನಸ್ಥಿತಿಯಲ್ಲಿ ಧರ್ಮರಾಜನು ಭೀಷ್ಮಾಚಾರ್ಯರ ಬಳಿ ಬಂದು ಎಲ್ಲ ಪಾಂಡವರ ಸಮ್ಮುಖದಲ್ಲಿ, ಶ್ರೀಕೃಷ್ಣ ಪರಮಾತ್ಮನ ಸಮ್ಮುಖದಲ್ಲಿ, ವ್ಯಾಸರು, ನಾರದ ಮಹರ್ಷಿಗಳು ಮತ್ತು ವಸಿಷ್ಠ ಮಹರ್ಷಿಗಳ ಸಮ್ಮುಖದಲ್ಲಿ ಕೆಲವು ಪ್ರಶ್ನೆಗಳನ್ನು ಬಾಣದ ಹಾಸಿಗೆಯ ಮೇಲೆ ಮಲಗಿ ಉತ್ತರಾಯಣ ಪುಣ್ಯಕಾಲವನ್ನೇ ನೋಡುತ್ತಿದ್ದ ಭೀಷ್ಮಾಚಾರ್ಯರ ಹತ್ತಿರ ಕೇಳುತ್ತಾನೆ. ಅದಕ್ಕೆ ಉತ್ತರವಾಗಿ ಆ ಪರಮಾತ್ಮನ ಗುಣಗಾನವನ್ನು ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮದ ಮೂಲಕ ಮಾಡುತ್ತಾರೆ. ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ವೇದವ್ಯಾಸರು ತಮ್ಮ ಶಿಷ್ಯನಾದ ವೈಶಂಪಾಯನರ ಮೂಲಕ ಚಕ್ರವರ್ತಿಯಾಗಿದ್ದ ಅರ್ಜುನನ ಮೊಮ್ಮಗ ಜನಮೇಜಯನಿಗೆ ಸರ್ಪಯಾಗದ ಸಂದರ್ಭದಲ್ಲಿ ಈ ಸಂಪೂರ್ಣ ಕಥೆಯನ್ನು ಹೇಳುತ್ತಾರೆ. ವೈಶಂಪಾಯನರು ಜನಮೇಜಯನಿಗೆ ಈ ರೀತಿ ಹೇಳುತ್ತಾರೆ: ಎಲ್ಲ ಧರ್ಮಗಳನ್ನು, ಪವಿತ್ರತೆಯನ್ನು ನೀಡುವ ಉಪದೇಶಗಳನ್ನು ಸಂಪೂರ್ಣ ಕೇಳಿದ ಧರ್ಮರಾಜನು ಶಂತುವಿನ ಪುತ್ರನಾದ ಅಂದರೆ ಭೀಷ್ಮಾಚಾರ್ಯರ ಹತ್ತಿರ 6 ಪ್ರಶ್ನೆಗಳನ್ನು ಕೇಳುತ್ತಾನೆ. ಆ ಕುತೂಹಲಕರವಾದ 6 ಪ್ರಶ್ನೆಗಳು ಯಾವುದು? ಉತ್ತರವಾಗಿ ಭೀಷ್ಮಾಚಾರ್ಯರು ಏನನ್ನು ಹೇಳಿದರು? ಬದುಕಿನ ರಹಸ್ಯ ಯಾವುದು? ಈ ಎಲ್ಲ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.